ನಿಮ್ ಜೊತೆಗಿದ್ದಂತ ಟೈಮಲ್ಲಿ ಎಷ್ಟು ಜನ ವಾಪಸ್ ಓಡ್ಕೊಂಡು ಬರ್ತಾ ಇದ್ರು? ಒಂದು ಒಂದು 200 ಪೀಪಲ್ ಸರ್. 200 ಮೇಲ್ಗಡೆ ಹೋಗ್ತಾ ಇರೋರು, ಇನ್ನು ಬೇಸಿನ್ ವ್ಯಾಲಿಗೆ ಹೋಗ್ತಾ ಇರೋರು ಅಲ್ಲಿಂದ ಬಿಟ್ಬಿಟ್ಟಂಗೆ ಓಡ್ತಾ ಇದ್ರು. ಅಲ್ಲ, ಅವ್ರು ಬರೋರಾಯ್ತು, ನೀವು ಮೇಲ್ಗಡೆ ಇನ್ನೂ ಹೋಗ್ಬೇಕು ಅನ್ನೋರು ಹೋಗ್ಬೇಕಾದ್ರೆ ಇನ್ನೊಂದು 300-400 ಜನ ಮೇಲೆ ಇದ್ವಿ. ಮೇಲೆ ಹೋಯ್ದ್ರಿ? ಹೌದು. ಯಾವ್ದಾದ್ರು ಡೆಡ್ ಬಾಡೀಸ್ ಅನ್ನ ನೋಡೋದಕ್ಕೆ ಸಿಗ್ತಾ ನಿಮ್ಗೆ? ಯಾವ ಡೆಡ್ ಬಾಡಿ ಇಲ್ಲ, ಸುಸ್ತಾಗಿ ಬಿದ್ದು ಓಡ್ತಾ ಇರೋರ್ನೆಲ್ಲ ನಾವು ನೋಡಿದ್ವಿ. ಎಷ್ಟು ಸೀರಿಯಸ್ ಆಗಿ ಇಂಜರ್ಡ್ ಆಗಿದ್ರು ಅಂತ ಅನ್ಸುತ್ತೆ? ಎಲ್ಲೆಲ್ಲಿ ಯಾರಿಗಾದ್ರೂ ಬುಲೆಟ್ ಬಿದ್ದಿದ್ ಕಾಣಿಸ್ತಾ? ನನ್ ಕೆಲವ್ರದೆಲ್ಲ ನೋಡ್ತಿದ್ದೆ, ಕಾಲ್ಗೆಲ್ಲ ಹೊಡೆದಿದ್ರಂತೆ. ಅವರೆಲ್ಲಾನು ಯಾರೂ ಕೆಳಗಡೆ ಬಂದಿಲ್ಲ. ಅವರೆಲ್ಲಾನು ಅದೇ ಜಾಗದಲ್ಲಿ ಒದ್ದಾಡಿ ಸತ್ತೋಗಿದ್ದಾರೆ. ಬಿಟ್ರೆ ಯಾರೂ ತಪ್ಸ್ಕೊಂಡು ಬರಕ್ಕಾಗಿಲ್ಲ ಅವ್ರ ಕೈಲಿ. ಏನು ಈಗ ಗಂಡ್ಮಕ್ಳು ಗಂಡ ಸತ್ತಿದ್ದಾನೆ, ಹೆಂಡತಿ ಮಕ್ಕಳು ಅವರು ಸ್ವಲ್ಪ ನಿಂತಿರ್ಬೋದು, ಮಿಕ್ತವರೆಲ್ಲ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಈವ್ನಿಂಗ್ ನಮಗೆ ಅರೌಂಡ್ 4:30 3:30 ಅಲ್ಲಿಂದ ಆಲ್ಮೋಸ್ಟ್ ಜನ ಕುದುರೆ ಎಲ್ಲ ಓಡಕ್ ಸ್ಟಾರ್ಟ್ ಆಗೋಯ್ತಲ್ವಾ. ಯಾವಾಗ ಆರ್ಮಿ ಬಂತು, ಅಲ್ಲಿಂದ ವೆಹಿಕಲ್ಸ್ ಎಲ್ಲ ಮೂವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಆರ್ಮಿ ಆಂಬುಲೆನ್ಸ್ ನಿಂತಿದ್ದಲ್ಲ ಕೊನೆಗೆ. ಮೇಲ್ಗಡೆ ಈ ಮ್ಯಾಗಿ ಮಾಡ್ತಾ ಇದ್ದವರು ಅಥವಾ ಶಾಲ್ ಮಾರ್ಕೊಂಡು ಬಂದವರು ಅಥವಾ ಇನ್ನೇನೋ ಟೀ ಮಾರ್ತಿದ್ದವರೆಲ್ಲ ಅವ್ರಿಗೇನು ಆಗಲ್ಲ, ಆಗೋದು ಇಲ್ಲ. ಅಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಯಾಕೆ ಸಿಗ್ಲಿಲ್ಲ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಬಯಲು ಪ್ರದೇಶ ನೋಡಿದ್ವಿ ನಾವು, ಬಟ್ ಸ್ಟಿಲ್ ಕೆಲವು ಕಡೆ ಎಲ್ಲ ಟೆಂಟ್ಸ್ ತರನೋ ಏನೋ ಇತ್ತು. ಅಲ್ಲಿ ನಿಮ್ಗೆ ನೋಡಿ ಮೇಡಮ್, ಒಂದ್ ಕಡೆ ಕಾಡಿದೆ. ಹೈಡ್ ಔಟ್ಸ್ ಇರ್ಲಿಲ್ವಾ ಅಲ್ಲಿ? ನಾವು ಸಿವಿಲಿಯನ್ಸ್ ಗೆ ಹೇಗೆ? ಇಲ್ಲ, ಅಲ್ಲಿ ಒಂದ್ ಕಡೆ ಕಾಡಿದೆ. ಓಕೆ, ಆರಾಮಾಗಿ ಮೂವ್ ಆಗಬಹುದು. ಅವರು ಎಸ್ಕೇಪ್ ಆಗೋಕೆ ಚಾನ್ಸಸ್ ಇದೆ. ಈಗ ನಾವು ಈ ದಾರಿ ಒಂದ್ ಬಿಟ್ರೆ ಮಿಕ್ಕಿದೆಲ್ಲ ಕಾಡಿರೋದ್ರಿಂದ ಮೂವ್ ಆಗ್ಬಹುದು. ಆ ತರನೇ ಕಾಶ್ಮೀರ ಅನ್ನೋದು ನಮ್ದೇ, ನಮ್ಮ ಭಾರತದ ಅವಿಭಾಜ್ಯ ಅಂಗ. ಈಗ ನಮ್ಮ ಬಾಡಿಯಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನ ಕಟ್ ಮಾಡಿ ಬಿಸಾಕ ಆಗತ್ತಾ? ಅದನ್ನ ನಾವು ಸರಿ ಮಾಡ್ಬೇಕು. ಇದನ್ನ ನಾವು ಬಿಟ್ಕೊಡಕ್ ಆಗಲ್ಲ. ನಾವು ಅಲ್ಲಿ ಹೋಗಿ ಟೂರಿಸಂ ಡೆವಲಪ್ ಆದ್ರೆ ಡೆಫಿನೆಟ್ಲಿ ನಮ್ಮ ಪಾರ್ಟ್ ಅಲ್ಲಿ ಡೆವಲಪ್ ಆಗುತ್ತೆ, ಇನ್ನು ಇನ್ಕಮ್ ಜಾಸ್ತಿ ಆಗುತ್ತೆ, ಕಂಟ್ರಿ ಕೂಡ ಡೆವಲಪ್ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಲಾಸ್ಟ್ ಹಂತಕ್ಕೆ ಬಂದ್ಬಿಡ್ತೀನಿ ಸರ್. ಫೈನಲ್ ಆಗಿ ಏನ್ ಮಾಡ್ಬೇಕು ಅನ್ಸುತ್ತೆ ಈ ಟೈಮ್ ಕೇಂದ್ರ ಸರ್ಕಾರ? POK ನ ವಶಪಡಿಸ್ಕೊಳ್ಬೇಕಾ ಅಥವಾ ಅದಕ್ಕಿಂತಲೂ ಮಿಗಿಲಾಗಿ ಏನಾದ್ರು ಕ್ರಮ ತಗೊಳ್ಬೇಕು ಅನ್ಸುತ್ತೆ? ಏನ್ ಅನ್ಸುತ್ತೆ ನಿಮ್ಗೆ? ಕೇಂದ್ರ ಸರ್ಕಾರ POK ನ ವಶಪಡಿಸ್ಕೊಳ್ಬೇಕು. ಮತ್ತೆ ಎರಡನೇದಾಗಿ ಇದು ಬರೇ ಸರ್ಕಾರದ ಮೇಲೆ ಹೊಣೆ ಹಾಕೋದಲ್ಲ, ಪ್ರತಿಯೊಬ್ಬ ನಮ್ಮ ನಾಗರಿಕ ಹಿಡ್ಕೊಂಡು ಈ ರಾಜಕೀಯ ಜನ, ರಾವಣ, ಜರಸಂಧ, ಕೀಚಕ, ಯಮ, ರಾಜಕೀಯ ಲಾಂಗ್ ಫಾರ್ಮ್ ಆಗಿದೆ. ರ ಅಂದ್ರೆ ರಾವಣ, ಜ ಅಂದ್ರೆ ಜರಸಂಧ, ಕಿ ಅಂದ್ರೆ ಕೀಚಕ, ಯ ಅಂದ್ರೆ ಯಮ. ಈ 4 ಗುಣವುಳ್ಳಿರ್ತಕ್ಕಂಥ ರಾಜಕಾರಣಿಗಳು ಫಸ್ಟ್ ಈ ಪಕ್ಷ ಭೇದ, ಈ ಜಾತಿ ಭೇದ ಅದನ್ನೆಲ್ಲ ಬಿಟ್ಟು ಈ ಕಾಶ್ಮೀರ ಬಗ್ಗೆ ಮಾತಾಡಬೇಕು, ಫಸ್ಟ್ ನಂಬರ್ 1. ಎರಡನೇದಾಗಿ ಪ್ರತಿಯೊಬ್ಬ ಮನೆಯಿಂದ ಒಬ್ಬೊಬ್ಬ ಯೋಧ ತಯಾರಾಗಬೇಕು. ಎಸ್ ಮೇಡಮ್, ನೀವೇನ್ ಬಯಸ್ತೀರಾ? ನಿಮಗೇನು ಆಶೆ ಇದೆ? ಏನ್ ಮಾಡ್ಬೇಕು ಕೇಂದ್ರ ಸರ್ಕಾರ? ಏನಿಲ್ಲ, ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಮಾಡ್ಬೇಕು. ಮೇನ್ ಎಂಟ್ರೆನ್ಸ್, ಮೇನ್ ಈಗ ಏನ್ ತಗೋಬೇಕು ಈ ಕ್ರಮ? ಆಕ್ಷನ್ ಅಂದ್ರೆ ಅದೇ ಎಲ್ಲ ಯೂನಿಟಿಯಿಂದ ಎಲ್ಲ, ಅಂದ್ರೆ ಇದು ಕೇಂದ್ರ ಸರ್ಕಾರ ಇಲ್ಲ, ರಾಜ್ಯ ಸರ್ಕಾರ ಆತರ ಇಲ್ಲ, ಎಲ್ಲರೂ ಯೂನಿಟಿ ಆಗಿ ಎಲ್ಲ ಸ್ಟೆಪ್ ತಗೋಬೇಕು. ಈ ಟೆರರಿಸಮ್ ಅನ್ನೋದು ಈ ಮನೆಯಲ್ಲಿ ಕಾಕ್ರೋಚ್ ತರ, ನಾವು ಹಿಟ್ ಬಾಟಲ್ ಇಟ್ಟಿರ್ತೀವಿ ಮನೆಯಲ್ಲಿ ಯಾವಾಗಲೂ ಹೊಡಿಯೋಕೆ ಅಂತೇಳಿ, ಬಂದಾಗೆಲ್ಲ ಹೊಡಿತಾ ಇರ್ತೀವಲ್ಲ. ಸೊ ದಿಸ್ ಇಸ್ ನಾಟ್ ಒಂದ್ಸಲ ಏರ್ ಸ್ಟ್ರೈಕ್ ಮಾಡಿದ್ರೆ ಮುಗಿದೋಗ್ಲಿಲ್ಲ ನಮ್ಮ ಕೆಲಸ. ವಿ ಹ್ಯಾವ್ ಟು ಹಿಟ್ ಆ್ಯಂಡ್ ಹಿಟ್ ಹಾರ್ಡ್ ಎವ್ರಿ ಟೈಮ್. ಇವಾಗ ಈ ಎಕ್ಸಾಂಪಲ್ಸ್ ಇವಾಗ ನೋಡಿ, ಚಿಕ್ಕ ಕಂಟ್ರಿಗಳು ಇರೋದು. ಇಸ್ರೇಲ್ ಇವಾಗ ಇದೆ. ಇಸ್ರೇಲ್ ಹಮಾಸ್ ಮೇಲೆ ಹಮಾಸ್ದವರೆಲ್ಲ ಅಟ್ಯಾಕ್ ಮಾಡಿದ ಮೇಲೆ ಇವಾಗ ಏನು ಮಾಡ್ತಾ ಇದ್ದಾರೆ? ಇಸ್ರೇಲ್ ಎವ್ರಿ ಡೇ ಅವ್ರು ಸರ್ವನಾಶನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅದೇ ತರ ಮಾಡ್ಬೇಕು ಸರ್. ಇದು ಒಂದ್ಸಲ ಅವ್ರು ನಮ್ಮ 26 ಜನ ಹೊಡೆದ್ರು, ನಾವು 260 ಜನ ಹೊಡೆದ್ರೆ ಆಗಲ್ಲ. ಒಂದ್ಸಲ ಪೂರ್ತಿ ಮಾಡ್ಬೇಕು. ವಿ ಹ್ಯಾವ್ ಟು ಕ್ಲೀನ್. ಎಸ್, ನಿಂಗೇನು ಅನ್ಸುತ್ತೆ? ನನ್ನ ಪ್ರಕಾರ ಯುದ್ಧ ಮಾಡಕ್ ಹೋಗಬಾರ್ದು. ಇವಾಗ ಚೈನಾ ಮೇಲೆ ಅಮೆರಿಕ ಟ್ಯಾರಿಫ್ ಆದ್ಮೇಲೆ ನಮ್ಗೆ ತುಂಬಾ ಇಕನಾಮಿಕ್ ಸ್ಕೋಪ್ ಇದೆ. ಗಿದ್ದಕ್ಕೆಲ್ಲ ಹೋದ್ರೆ ಕಷ್ಟ ಆಗುತ್ತೆ. ಡಿಪ್ಲೊಮ್ಯಾಟಿಕಲಿ ಇದನ್ನ ಸಾಲ್ವ್ ಮಾಡ್ಬೇಕಂತ ಅನ್ಸುತ್ತೆ. ನೀವು ಮೊನ್ನೆ ಇಂಡಸ್ ವಾಟರ್ ಟ್ರೀಟಿ ಕ್ಲೋಸ್ ಮಾಡಿದ್ರು. ಆಮೇಲೆ ಬರೀ ಟೆರರಿಸ್ಟ್ ಮೇಲೆ ಅಟ್ಯಾಕ್ ಮಾಡಬೇಕು. ಅವ್ರ ನಿರ್ದೋಷ ಪಾಕಿಸ್ತಾನಲ್ಲಿರೋರು ಒಳ್ಳೆಯವರಿದ್ದಾರೆ, ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದಂತ, ಇನ್ನೋಸೆಂಟ್ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಬಾರ್ದಂತ ನನ್ನ ಅನ್ಸುತ್ತೆ. POK ವಿಚಾರದಲ್ಲಿ ಅದು ನಮ್ಮ ಭಾಗ ಅಂತ ನಾವು ಇನ್ನೂ ಅನ್ಕೊಂತೀವಿ. ಅವ್ರು ಏನಾರು ಅನ್ಲಿ, ಅದು ನಮ್ದೇ ಭಾಗ. ಅದನ್ನ ಇವಾಗ ಕರೆಂಟ್ಲಿ ತಗೊಳೋದು ಸಾಧ್ಯ ಇಲ್ಲ. ಫ್ಯೂಚರ್ ಅಲ್ಲಿ ಪಾಕಿಸ್ತಾನ ಹೆಂಗೋ ಇವಾಗ ಸರಿ ಟೆರರಿಸ್ಟ್ ಗಳ ಕ್ಯಾಂಪ್ ಗಳಿರೋದು POK ಅಲ್ಲಿ, ಅದನ್ನೇ ಕ್ಯಾಪ್ಚರ್ ಮಾಡ್ಬಿಟ್ರೆ ಅವ್ರಿಗೆ ಅರ್ಧ ರುಂಡ ಕಟ್ ಮಾಡ್ದಂಗೆ ಆಗ್ಬಿಡುತ್ತೆ ಟೆರರಿಸ್ಟ್ ಗಳಿಗೆ. ಸರ್, ನೀವೇನಂತೀರಾ ಸರ್? ಆಕ್ಚುಲಿ ಇವಾಗ ಏನು ನಮ್ಮ ಭಾರತ ಗೌರ್ಮೆಂಟ್ ಡಿಸಿಷನ್ ತಗೊಂಡಿದೆ, ಬಹಳ ಒಳ್ಳೆ ಡಿಸಿಷನ್ ತಗೊಂಡಿದೆ. ಮೇ ಬಿ ಇಂಡಸ್ ವ್ಯಾಲಿ ವಾಟರ್ ಟ್ರೀಟಿ ಆಕ್ಚುಲಿ ಅದು ಯಾವುದೇ ಯುದ್ಧಕ್ಕಿಂತ ಕಮ್ಮಿ ಇಲ್ಲ. ತಗೊಂಡಿಲ್ಲ, ನಾವು ಇಷ್ಟು ಸಲ ಪಾಕಿಸ್ತಾನ ಯುದ್ಧ ಆದ್ರೂ ತಗೊಂಡಿಲ್ಲ, ಅದನ್ನ ತಗೊಂಡಿಲ್ಲ. ಸಿ ಇಂಡಸ್ ವಾಟರ್ ಟ್ರೀಟಿ ಇದೆ ಅಲ್ಲ, ಒನ್ ಆಫ್ ದಿ ರೆಪ್ಯೂಟೆಡ್ ಟ್ರೀಟಿ ಇನ್ ದ ವರ್ಲ್ಡ್. ಬಟ್ ಇಮಿಡಿಯೇಟ್ ಎಫೆಕ್ಟ್ ಅದೇ ಹೇಳ್ತಾ ಇದ್ದೀನಿ. ಆಮೇಲೆ ಇಂಡಸ್ ವಾಟರ್ ಟ್ರೀಟಿನ ಕ್ಯಾನ್ಸಲ್ ಮಾಡಕ್ ಆಗಲ್ಲ. ಅದು ಸಸ್ಪೆಂಡ್ ಮಾಡಿಟ್ಟಿದ್ದಾರೆ. ಬಟ್ ದ ರಿಪರ್ಕೇಶನ್ ಇಸ್ ಹ್ಯೂಜ್.
ಅವರ ಮೇಲೆ ಯುದ್ಧ ಮಾಡಬೇಕಾಗಿಲ್ಲ, ರಾಜತಾಂತ್ರಿಕತೆಯನ್ನ ಅವರನ್ನು ಸಾಯಿಸಬಹುದು ನಾವು. ಓಕೆ ಫೈನಲ್ ರಿಯಾಕ್ಷನ್ಸ್. ಈ ಈ ಏನ್ ಇನ್ಸಿಡೆಂಟ್ ಆಗಿದೆ ಇದಕ್ಕೆ ನಮ್ಮ ಕಡೆಯಿಂದ ತಕ್ಕ ಪ್ರತ್ಯುತ್ತರ ಕೊಡ್ಲೇಬೇಕು, ಅದನ್ನ ಖಂಡಿತವಾಗಿ ಕೊಡ್ತಾರೆ ಅಂತ ಗ್ಯಾರಂಟಿ ಇದೆ ಸರ್. ಸರ್ ವರ್ಷ ಆಗ್ಲೇಬೇಕು ಸರ್. ನೋ ಸೆಕೆಂಡ್ ಥಾಟ್, ನೋ ಮರ್ಸಿ. ಇಲ್ಲ, ಅದು ಗುಂಡು ಕೊಡ್ಲೇಬೇಕು. ಎಸ್, ಅದು ಬಿಟ್ರೆ ಬ್ಯೂಟಿಫುಲ್ ನೇಚರ್. ನೀವು ಯಾವ ದೇಶಕ್ಕೆ ಹೋದ್ರೂ ಸಾಕು ಅನಿಸುತ್ತೆ. ಬಟ್ ಕಾಶ್ಮೀರಕ್ಕೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, 10 ಸಲ ಹೋದ್ರೂ ಅರೆ ನಮ್ದಿದು ಅಂತ ಒಂದು ಫೀಲು. ಆಮೇಲೆ ಆ ನೇಚರ್ ಫ್ರೆಂಡ್ಲಿ, ನೇಚರ್ನ ಲವ್ ಮಾಡೋರು ಕಾಶ್ಮೀರ ಬಿಟ್ರೆ ಇನ್ನು ನಾನು ಒಂದು 10 ದೇಶ ನೋಡಿದ್ದೀನಿ. ಕಾಶ್ಮೀರ ನೇಚರ್ ಇನ್ನೆಲ್ಲೂ ನನಗೆ ಆ ತಂಪು ಸಿಕ್ಕಿಲ್ಲ ಸರ್, ಆ ಕೂಲ್ನೆಸ್ ಸಿಕ್ಕಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಇದು ನರಮೇಧವನ್ನ ಉಳಿದವರು ಕಂಡಂತೆ, ಅಂದ್ರೆ ಉಳಿದವರು ಅಂತಂದ್ರೆ ಅಲ್ಲಿ ಬದುಕಿ ಬಂದಂಥವ್ರು ಇವರೆಲ್ಲ. ಒಬ್ರಿಗೆ 5 ನಿಮಿಷನೋ, ಒಬ್ರು 10 ನಿಮಿಷನೋ, ಒಬ್ಬರು ಅರ್ಧ ಗಂಟೆನೋ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವರು ಅದೇ ಜಾಗದಲ್ಲಿ ಇರ್ತಾ ಇದ್ರು. ಬಟ್ ಡೆಸ್ಟಿನಿ ಬೇರೆನೇ ಇದ್ದಿದ್ದು. ಬಟ್ ಆಗಲೇ ಹೇಳ್ತಾ ಇದ್ದಿದ್ದು ವಕೀಲರು ಸರು, ಕಳಿಸ್ಬೇಕು ಆರ್ಮಿಗೆ ಅಂತ ಹೇಳಿ. ನಾನು ಪದೇ ಒಂದು ವಾದ ಮಾಡ್ತೀನಿ, ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬನಿಗೂ ಕೂಡ 2 ವರ್ಷ ಆದರೂ ಕೂಡ ಆರ್ಮಿಯಲ್ಲಿ ಗಡಿ ಭಾಗದಲ್ಲಿ ಕೆಲಸ ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಸರಿಯಾಗಿರುತ್ತೆ ಒಂದೊಂದು ಕುಟುಂಬದಲ್ಲೂ ಕೂಡ. ಅದರಲ್ಲೂ ಎಸ್ಪೆಷಲಿ ನಮ್ಮ ದೇಶದ ರಾಜಕೀಯವನ್ನ ಮಾಡ್ತೀನಿ ಅಂತಾರಲ್ಲ, ಅವ್ರನ್ನ ಫಸ್ಟ್ ಕಳಿಸ್ಬೇಕು. ಅವ್ರು ಫಸ್ಟ್ 2 ವರ್ಷನೋ 4 ವರ್ಷ ಸರ್ವಿಸ್ ಆದ್ಮೇಲೆ ನೀನು ಬಂದ್ಬಿಟ್ಟು ನಮ್ಮ ಜನಪ್ರತಿನಿಧಿ ಆಗು ಅಂತ ಹೇಳ್ಬೇಕು. ಅವಾಗ ಮಾತ್ರ ಯೋಗ್ಯತೆ ಇರುತ್ತೆ. ಇಲ್ಲದ್ರೆ ಅವ್ರಿಗೆ ಯಾವ ಬುದ್ಧಿನೂ ಬರಲ್ಲ, ಯಾವ ದೇಶದ ಬಗ್ಗೆನೂ ಭಕ್ತಿನೂ ಇರೋದಿಲ್ಲ. ಇಲ್ಲಾಂದ್ರೆ ಕಣ್ಣಂಗೆ ಅವರೆಲ್ಲ ಮಾತನಾಡ್ತಾ ಇರ್ತಾರೆ. ಅಲ್ಲಿ ದೇಶ ಅಂತ ಬಂದಾಗ್ಲೂ ಒಗ್ಗಟ್ಟಿರಲ್ಲ, ಅಲ್ಲೂ ಕೂಡ ರಾಜಕೀಯ. ಈ ಹೊಲಸು ರಾಜಕೀಯದಿಂದ ಎಲ್ಲ ಆಗ್ತಾ ಇರೋದು. ಒಗ್ಗಟ್ಟು ಅನ್ನೋದು ನಮ್ಮಲ್ಲಿ ಬರಬೇಕು. ಹಿಂದೂಗಳು ಕೂಡ ಜಾತಿ ಅನ್ನೋದ್ರ ಬಿಡಬೇಕು. ಹೊಸ್ತಲ್ ಒಳಗಡೆಗೆ ಜಾತಿ ಇರಬೇಕು, ಹೊಸ್ತಲ್ ಆಚೆ ಬಂದ ತಕ್ಷಣ ಹಿಂದೂ ಅನ್ನೋದು ಅದು ಗಟ್ಟಿಯಾಗಿ. ಈ ಮತಾಂಧತೆ ಅನ್ನುವಂಥದ್ದೇ ಅರ್ಧ ಹಾಳು ಮಾಡ್ತಾ ಇರುವಂಥದ್ದು. ನಿಜ ಸರ್, 100%. ಸೊ ಸರ್ಕಾರ ಏನ್ ಹೆಜ್ಜೆಯನ್ನ ಇಡುತ್ತೆ ಅನ್ನೋದು ನಮ್ಮೆಲ್ಲರದ್ದು ಕಾತಿರುತ್ತೆ. ನಮ್ಮನ್ನ ಒಂದು ಆಕ್ಷನ್ ಮೂವಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಆಕ್ಷನ್ ಮೂವಿ ಸರ್ಪ್ರೈಸ್ ಪ್ಯಾಕೇಜ್ ಸೇನೆಯಿಂದ ನಮ್ಗೆ ಇಷ್ಟು ವರ್ಷಗಳ ಕಾಲ ಸಿಕ್ಕಿದೆ, ಈ ಸಲ ಕೂಡ ಸಿಗಬೇಕು. ಮುಂದಿನ 4 ಪೀಳಿಗೆಗಳು ಅವರ ಭಯೋತ್ಪಾದಕರು ಮತ್ತು ಅವರ ಸಂತತಿಗಳು, ಅವರ ಅಬ್ಬುಜಾನ್ ಪಾಕಿಸ್ತಾನದಲ್ಲಿ ಇದಾರಲ್ಲ, ಅವರ 4 ಪೀಳಿಗೆಗಳು ಕೂಡ ಭಾರತ ಮತ್ತು ಪ್ರವಾಸಿಗರನ್ನ ಮುಟ್ಟಿದ್ರೆ, ನಾಗರಿಕರನ್ನ ಮುಟ್ಟಿದ್ರೆ ಏನಾಗುತ್ತೆ ಅಂತ ತೋರಿಸ್ತಾರೆ. ಐ ಆಮ್ ಶ್ಯೂರ್.